ಗೈಸ್, ನನಗೆ ಈ ಸ್ನೇಕ್ ಫೋಬಿಯಾ ಬಂದ್ಬಿಟ್ಟಿದೆ ಅನ್ಸುತ್ತೆ. ಮುಂಚೆ ಹಾವುಗಳ ಬಗ್ಗೆ ಇಷ್ಟು ಭಯ ಇರಲಿಲ್ಲ. ಇನ್ಸ್ಟಾಗ್ರಾಮ್ ನನಗೆ ಟ್ರೈನಿಂಗ್ ಕೊಟ್ಟು ಕೊಟ್ಟು ಭಯ ಹುಟ್ಟಿಸಿದೆ. ಈ ರೀಲ್ಸ್ ಅಲ್ಲಿ ಹಾವುಗಳು ಬೈಕ್ ಸಂದಿ ಪಂದಲ್ಲಿ ಸೇರ್ಕೊಂಡಿರೋದು, ಆಚೆ ಬಿಚ್ಚಿಟ್ಟಿರೋ ಶೂಸ್ ಒಳಗಡೆ ಬಂದು ಸೇರ್ಕೊಂಡಿರೋದು, ಈಗ ಫ್ರಿಡ್ಜ್, ಅಡಿಗೆ ಮನೆ ಸಿಂಕು ಇದೆಲ್ಲ ಹೋಗ್ಲಿ, ಬಾತ್ರೂಮ್ ಅಲ್ಲಿ ಡ್ರೈನ್ ಹೋಲ್ ಇಂದ ಹಾವು ಬರೋದೆಲ್ಲ ರೀಲ್ಸ್ ನೋಡಿ ನೋಡಿ ನೆಂಟ್ರು ಮನೆಗೆ ಹೋಗಕ್ ಭಯ ಬೀಳೋದಿರ್ಲಿ, ನನಗೆ ನಮ್ಮನೆ ಬಾತ್ರೂಮ್ ಹೋಗಕ್ ಭಯ ಆಗ್ತಿದೆ. ಇಡೀ ಪ್ರಪಂಚದಲ್ಲಿ ನನಗೆ ನೆಮ್ಮದಿ ಅಂತ ಸಿಗ್ತಾ ಇದ್ದು ಅದೊಂದೇ ಜಾಗದಲ್ಲಿ. ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅದನ್ನು ಕಿತ್ಕೊಂಡ್ಬಿಡ್ತು. ನೆಮ್ಮದಿಯಾಗಿ ಕುತ್ಕೊಂಡು ಎದ್ದು ಬರಕ್ ಆಗ್ತಾ ಇಲ್ಲ. ಸೆಕೆಂಡ್ಗೂ ಎದ್ದು ನೋಡಿ ನೋಡಿ ಹೋಗಂಗಾಗಿದೆ. ಆಮೇಲೆ ಈ ರೀಲ್ಸ್ ಗಳಿಂದ ನನಗೆ ನಮ್ಮ ಮನೇಲಿರೋ ಪ್ರತಿಯೊಂದು ರಂಧ್ರನು ಅನುಮಾನಾಸ್ಪದವಾಗಿ ಕಾಣ್ತಿದೆ. ಈ ಫೋಬಿಯಾ ದಿನೇ ದಿನೇ ಹೆಚ್ಚಾಗಿ ಹೆಂಗ್ ಆಗ್ಬಿಟ್ಟಿದೀನಿ ಅಂದ್ರೆ, ಹಾವು ಕಾಣಿಸ್ಕೊಂಡ್ರೆ ಓಡ್ತೀನಿ ಅಂತ ಗೊತ್ತಿತ್ತು, ಆದ್ರೆ ಈಗ ಹಾವು ಕಾಣಿಸ್ಕೊಳ್ಳುತ್ತೆ ಅನ್ನೋ ಕಲ್ಪನೆಗೆ ಓಡ್ತಿದ್ದೀನಿ. ಹಾವುಗಳೇ ಇಲ್ಲ ಜಾಗದಲ್ಲೂ ಹಾವು ಕಾಣೋ ಹಾಗೆ ಮಾಡ್ಬಿಟ್ಟಿದೆ ಈ ನನ್ನ ಮಗನ ಇನ್ಸ್ಟಾಗ್ರಾಮ್ ರೀಲ್. ಇನ್ನೇನ್ ನೆಕ್ಸ್ಟ್ ನನ್ನ ಪಿಲ್ಲೋ ಒಳಗಡೆಯಿಂದ ಹೆಲೋ ಅಂತ ಬರೋದೊಂದು ಬಾಕಿ ಇದೆ ಅಷ್ಟೇ. ಮೊದಲು ನಾನು ಮನೇಲೆ ವಾಸ ಮಾಡ್ತಿದ್ದೀನಿ ಅನ್ಕೊಂಡಿದ್ದೆ, ಆದ್ರೆ ಈಗೀಗ ಹಾವು ಇರ್ಬೋದಾದ ಜಾಗಗಳ ಮಧ್ಯೆ ಬದುಕ್ತಿದ್ದೀನೇನೋ ಅನ್ಸಕ್ ಶುರುವಾಗಿದೆ. ಆಮೇಲೆ ಇವಾಗ ನಮ್ಮ ಮನೇಲಿ ಒಂದು ಜಿಲ್ಲೆ ನೋಡಿದ್ರು ಅದು ಸ್ನೇಕ್ ತರ ಕಾಣಿಸ್ತಿದೆ. ನನಗೆ ಇನ್ನೊಂದು ಭಯ ಶುರುವಾಗಿದೆ, ಹಿಂಗೆ ಸ್ನೇಕ್ ರೀಲ್ಸ್ ನೋಡಿ ನೋಡಿ ನಾನೆಲ್ಲಿ ಹಾಫ್ ಹ್ಯೂಮನ್ ಹಾಫ್ ನಾಗಿನ್ ಆಗ್ಬಿಡ್ತೀನೇನೋ ಅಂತ. ಅದಕ್ಕೆ ಬರ್ತಾ ಬರ್ತಾ ನನಗೆ ಈ ಬಾತ್ರೂಮ್ ಕಾನ್ಸೆಪ್ಟೇ ಇಷ್ಟ ಆಗ್ತಿಲ್ಲ, ಬಯಲು ಕಾನ್ಸೆಪ್ಟೇ ಬೆಸ್ಟ್ ಅನ್ಸ್ತಿದೆ. 360 ಡಿಗ್ರಿ ಆಂಗಲ್ ಅಲ್ಲೂ ನೋಡ್ಕೊಂಡು ಮಾಡ್ಬೋದಾಗಿತ್ತು.